ಇದು ಸರಳ ಸಮೀಕರಣಗಳ ಬಗ್ಗೆ, ಪರಿಹಾರಗಳ ಬಗ್ಗೆ ನಾವು ಹೇಳೋದಾದರೆ. ಆದರೆ ನೆಕ್ಸ್ಟ್ ನೀವು 9ನೇ ಕ್ಲಾಸಲ್ಲಿ 2 ಚರಾಕ್ಷರ ಇರುವಂತಹ ಒಂದು ರೇಖಾತ್ಮಕ ಸಮೀಕರಣವನ್ನು ತಗೊಂಡು, ಉದಾಹರಣೆಗೆ x+y=10 ಅಂತ ಇಂಥ ಸಮೀಕರಣಕ್ಕೆ ಪರಿಹಾರ ಕಂಡುಹಿಡಿಯುವಂಥ ವಿಧಾನ ಕೂಡ ಇಂಥಲ್ಲಿ ನೀವು ತಿಳ್ಕೊಂಡಿದ್ದೀರಿ. ಒಂದೇ ಸಮೀಕರಣ ತೆಗೆದುಕೊಂಡಾಗ ಇಲ್ಲೊಂದು ವಿಶೇಷತೆ ಇದೆ. ಅಲ್ಲಿ ಒಂದೇ ನಿರ್ದಿಷ್ಟ ಪರಿಹಾರ ಅಲ್ಲ, ನಾವಿಲ್ಲಿ x ಮತ್ತು yಗಳಿಗೆ ಬೇಕಾದಷ್ಟು ಪರಿಹಾರಗಳನ್ನು ಬರೀಬೋದು. x ಮತ್ತು yಗಳಿಗೆ ಬೇಕಾದಷ್ಟು ಪರಿಹಾರಗಳನ್ನು ಬರೀಬೋದು. ಈಗ ಇದನ್ನು ನಾವು ಹೀಗೆ, ಇದು x ಬೆಲೆ ಇದು y ಬೆಲೆ ಆದಾಗ ಎರಡನ್ನು ಕೂಡಿಸಿದಾಗ 0 ಆಗಬೇಕು. ಇದು 0 ಕೊಟ್ಟಾಗ ಇದು 10, ಇದೊಂದು ಪರಿಹಾರ ಆಗ್ತದೆ. ಆಗ 0, 10 ಪರಿಹಾರನ ಹೀಗೆ ಬರಿಬೋದು. ಹಾಗೆ 1 ಕೊಟ್ಟಾಗ 9 ಆಗ್ತದೆ, ಹಾಗಾದರೆ 1, 9 ಇನ್ನೊಂದು ಪರಿಹಾರವಾಗಿರ್ತದೆ. ಅಥವಾ 2 ಕೊಟ್ಟಾಗ 8 ಆಗ್ತದೆ, ಹಾಗಾದರೆ 2, 8 ಇನ್ನೊಂದು ಪರಿಹಾರ ಆಗ್ತದೆ. ತುಂಬ ಪರಿಹಾರಗಳನ್ನು ನಾವು ಬರಿಬೋದು. ನೀವೀಗ 3, 7, 4, 6, 5, 5, 4, 3 ಹಾಗೆ 5, 5, 4, 6, 3, 7, 2, 8 ಅದೇ ರಿಪೀಟ್ ಆಗ್ತದೆ. ಮತ್ತು ಮೈನಸ್ ಬೆಲೆ ಕೂಡ ಕೊಡ್ಬೋದು. ನೀವೀಗ -1, 11, -1, 11 ಆಗ ಕೂಡ 2ರ ಮೊತ್ತ 10. ಹಾಗೆ ಇದಕ್ಕೆ ಹಲವಾರು ಬೇರೆ ಬೇರೆ ಪರಿಹಾರಗಳು, ಅಥವಾ ಭಿನ್ನರಾಶಿಯ ಬೆಲೆ ಕೂಡ ಕೊಡ್ಬೋದು. ಅಪೂರ್ಣಾಂಕ ಈಗ 2.5 + 7.5 ಹಾಗೆ ಇದಕ್ಕೆ ಲೆಕ್ಕವಿಲ್ಲದಷ್ಟು ಪರಿಹಾರಗಳಿವೆ. ನಾವು ಲೆಕ್ಕವಿಲ್ಲದಷ್ಟು ಪರಿಹಾರಗಳನ್ನು ಬರೀಬೋದು. ಅದಕ್ಕೆ ಕಾರಣ ನಾವು ಒಂದೇ ಸಮೀಕರಣ ತೆಗೆದುಕೊಂಡ ಕಾರಣ. ಅದನ್ನು ಆ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ, ಒಂದು ಸ್ಥಿರವಾದ x ಬೆಲೆ ಮತ್ತು y ಬೆಲೆ, ಒಂದು ನಿರ್ದಿಷ್ಟವಾದ ಬೆಲೆ ಕಂಡುಹಿಡಿಯೋಕ್ಕೋಸ್ಕರನೇ ನಮಗೆ ಎಷ್ಟು ಸಮೀಕರಣಗಳ ಅವಶ್ಯಕತೆ ಇದೆ ಅಲ್ಲಿ? 2 ಅಥವಾ ಒಂದು ಜೋಡಿ ಸಮೀಕರಣಗಳ ಅವಶ್ಯಕತೆ ಇದೆ, x ನ ಬೆಲೆ ಮತ್ತು y ಯ ಬೆಲೆ ನಿರ್ದಿಷ್ಟವಾಗಿ ಕಂಡುಹಿಡಿಬೇಕಾದ್ರೆ. ಹಾಗೆಯೇ ಇಲ್ಲೀಗ ಇದಕ್ಕೆ ಒಂದೇ ಸಮೀಕರಣ ಕೊಟ್ಟಾಗ ಅಸಂಖ್ಯಾತ ಪರಿಹಾರಗಳು ನಾವು ಬರಿಬೋದು. ಅದು 9ನೇ ಕ್ಲಾಸಲ್ಲಿ ಕಲ್ತಿದ್ದೀರಿ. ಇದಕ್ಕೆ ನಕ್ಷೆಯನ್ನು ಕೂಡ ಬಿಡಿಸುವಂಥ ವಿಧಾನ ನೀವು ತಿಳ್ಕೊಂಡಿದ್ದೀರಿ. ಈಗ ಇದರ ನಕ್ಷೆ ಬಿಡಿಸಿದಾಗ ಒಂದೇ ಸಮೀಕರಣ ಇರುವಂಥ, ಒಂದೇ 2 ಚರಾಕ್ಷರ ಇರುವಂಥ ಒಂದು ಸಮೀಕರಣದ ನಕ್ಷೆಯನ್ನು ಬಿಡಿಸಿದಾಗ ನೀವೀಗ 1 ಆದಾಗ 9, ಹೀಗೆ 2 ಆದಾಗ 8, ಹೀಗೆ ನಕ್ಷೆ ಬಿಡಿಸಿದಾಗ ಹೀಗೆ ಬರ್ತದೆ, ಈ ರೀತಿಯಾಗಿ ಬರ್ತದೆ. ನಾನು ಇಲ್ಲಿ ಇದಕ್ಕೆ ಬಿಂದುಗಳನ್ನೆಲ್ಲ ಗುರುತಿಸಿಲ್ಲ. ಈ ರೀತಿಯ ಒಂದು ಸರಳ ರೇಖೆ ಬರ್ತದೆ. ನಾನು ಹೇಳಿದ್ದೇನೆ, ಸರಳ ಸಮೀಕರಣ ಅಥವಾ 2 ಚರಾಕ್ಷರ ಇರುವಂಥ ರೇಖಾತ್ಮಕ ಸಮೀಕರಣಗಳ ನಕ್ಷೆ ಯಾವಾಗಲೂ ಸರಳ ರೇಖೆ ಆಗಿರ್ತದೆ. ಈಗ ಒಂದು ಸಮೀಕರಣ ಕೊಟ್ಟಾಗ ಒಂದು ಸರಳ ರೇಖೆ ಇರ್ತದೆ. ಈ ಸರಳ ರೇಖೆಯ ಮೇಲಿನ ಎಷ್ಟು ಬಿಂದುಗಳಿವೆ ಆ ಎಲ್ಲ ಬಿಂದುಗಳು ಈ ಸಮೀಕರಣಕ್ಕೆ ಪರಿಹಾರಗಳಾಗಿವೆ. x ಮತ್ತು y ಯ ಬೆಲೆಗಳು, ಅದರ ಈ ಬಿಂದುಗಳ x ಮತ್ತು y ಅಥವಾ ಬಿಂದುವಿನ ನಿರ್ದೇಶಾಂಕ ಈ ಸಮೀಕರಣದ ಪರಿಹಾರಗಳಾಗಿರ್ತವೆ. ಇದಕ್ಕೆ ಒಂದು ರೇಖೆಯ ಮೇಲೆ, ಒಂದು ಸರಳ ರೇಖೆಯ ಮೇಲೆ ಎಷ್ಟು ಬಿಂದುಗಳಿವೆ ಅಂತ ನಾವು ನಿರ್ಧರಿಸುವುದು ಅಸಾಧ್ಯ. ಅಪರಿಮಿತ ಅಸಂಖ್ಯಾತ ಸಂಖ್ಯೆಯ ಬಿಂದುಗಳನ್ನು ಹೊಂದಿರ್ತವೆ. ಆ ಎಲ್ಲ ಬಿಂದುಗಳು ಕೂಡ, ಬಿಂದುಗಳ ನಿರ್ದೇಶಾಂಕ ಕೂಡ ಈ ಸಮೀಕರಣದ ಪರಿಹಾರವಾಗಿರ್ತದೆ, ಅಥವಾ ಸಮೀಕರಣದ x ಮತ್ತು y ಗಳ ಬೆಲೆಗಳಾಗಿರ್ತದೆ. ಈಗ ವಿದ್ಯಾರ್ಥಿಗಳೇ, ಇದು 9ನೇ ಕ್ಲಾಸ್ನ ಬಗ್ಗೆ ಆಯಿತು. 10ನೇ ಕ್ಲಾಸಲ್ಲಿ ನಾವೀಗ 2 ಚರಾಕ್ಷರ ಇರುವಂಥ ರೇಖಾತ್ಮಕ ಸಮೀಕರಣಗಳನ್ನು ತೆಗೆದುಕೊಂಡು ಅದನ್ನು ಬಿಡಿಸುವ ವಿಧಾನ ಮತ್ತು ಅದರ ನಕ್ಷೆ ಯಾವ ರೀತಿಯಾಗಿರ್ತದೆ ಅದನ್ನೆಲ್ಲ ತಿಳ್ಕೊಳ್ಬೇಕಾದ್ರೆ ಸಾಮಾನ್ಯವಾಗಿ ಬಿಡಿಸಲಿಕ್ಕೆ ಬೇರೆ ಬೇರೆ ವಿಧಾನ ಇದೆ. ಮುಖ್ಯವಾಗಿ ಆ ಬಿಡಿಸುವ ವಿಧಾನಗಳನ್ನು ನಾವು 2 ಗುಂಪುಗಳಾಗಿ ವಿಂಗಡಿಸ್ಬೋದು. ಒಂದು 2 ಚರಾಕ್ಷರ ಇರುವಂಥ ರೇಖಾತ್ಮಕ ಸಮೀಕರಣ ಜೋಡಿಯ ಪರಿಹಾರ ಕಂಡುಹಿಡಲಿಕ್ಕೆ ಅಥವಾ ಅದನ್ನು ಬಿಡಿಸಲಿಕ್ಕೆ ಒಂದು ನಕ್ಷೆಯ ವಿಧಾನ, ಎರಡನೇ ವಿಧಾನ ಬೀಜಿಕ ವಿಧಾನ ಅಥವಾ ಬೀಜಗಣಿತೀಯ ವಿಧಾನ ಅಂತ ಹೇಳ್ತೇವೆ. 2 ವಿಧಾನಗಳು. ಈ ನಕ್ಷೆಯ ವಿಧಾನದಿಂದ ನಮಗೆ ಇದು ತುಂಬಾ ಇಂಪಾರ್ಟೆಂಟ್ 10ನೇ ತರಗತಿಯ ಪರೀಕ್ಷಾ ದೃಷ್ಟಿಯಿಂದ. ನಕ್ಷೆಯ ವಿಧಾನ ಅಂದರೆ ಒಂದು ನಕ್ಷೆ ಕೊಡ್ತಾರೆ 4 ಮಾರ್ಕಿಗೆ. ನಕ್ಷೆಯ ವಿಧಾನದಿಂದ 2 ಚರಾಕ್ಷರ ಇರುವಂಥ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಬಿಡಿಸುವಂಥದ್ದು. ಬೀಜಿಕ ವಿಧಾನದಲ್ಲಿ ಕೂಡ 3 ವಿಧಾನಗಳಿವೆ. ಒಂದು ಆದೇಶ ವಿಧಾನ, ಇನ್ನೊಂದು ವರ್ಜಿಸುವ ವಿಧಾನ, ಮತ್ತೊಂದು ಓರೆ ಗುಣಾಕಾರ ವಿಧಾನ. ಅದನ್ನು ಮತ್ತೆ ಕ್ರಮಬದ್ಧವಾಗಿ ಒಂದೊಂದನ್ನೇ ಕಲ್ತ್ಕೊಳ್ಳುವ. ಈಗ ನಾವು ಈ ಸಮೀಕರಣವನ್ನು ಬಿಡಿಸುವ ಮುಂಚೆ ಒಂದು ಸಮೀಕರಣ ನೋಡಿದ ತಕ್ಷಣ, ಸಮೀಕರಣ ಜೋಡಿ ನೋಡಿದ ತಕ್ಷಣ ನಾವು ಆ ಸಮೀಕರಣ ಜೋಡಿಗೆ ಪರಿಹಾರ ಉಂಟಾ
ಪರಿಹಾರ ಇಲ್ಲವ ಅಥವಾ ಅದಕ್ಕೆ ಒಂದೇ ಪರಿಹಾರವಾ, ಅಪರಿಮಿತ ಪರಿಹಾರಗಳಿವೆಯಾ, ಅದನ್ನೆಲ್ಲ ಸಮೀಕರಣ ನೋಡಿದ ತಕ್ಷಣ ನಾವು ಕಂಡುಹಿಡ್ಬೋದು. ಅದನ್ನು ಬಿಡಿಸಬೇಕಾಗಿಲ್ಲ ಅಥವಾ ಅದರ ನಕ್ಷೆ ಬಿಡಿಸಬೇಕಾಗಿಲ್ಲ, ಬಿಡಿಸಿ ಎಕ್ಸ್ ಮತ್ತು ವೈಯ ಬೆಲೆ ಕೊನೆಯ ತನಕ ಕಂಡುಹಿಡಿಬೇಕಾಗಿಲ್ಲ. ಅಲ್ಲಿ ನೋಡಿದ ತಕ್ಷಣ ಈಗ a1x ಪ್ಲಸ್ b1y ಪ್ಲಸ್ c1 ಸಮ 0, ಹಾಗೆ a2x ಪ್ಲಸ್ b2y ಪ್ಲಸ್ c2 ಸಮ 0. ಇದು ಎರಡು ಚರಾಕ್ಷರಗಳಿರುವಂಥ ಒಂದು ಸಮೀಕರಣ ಜೋಡಿ. ಈ ಸಮೀಕರಣ ಜೋಡಿಯನ್ನು ನೋಡಿದ ತಕ್ಷಣ ಈ ಸಮೀಕರಣ ಜೋಡಿಗೆ ಎಷ್ಟು ಪರಿಹಾರಗಳಿವೆ, ಪರಿಹಾರ ಉಂಟಾ ಇಲ್ವಾ, ಅಥವಾ ನಾನಾಗ ಹೇಳಿದಾಗ ಪರಿಮಿತ ಪರಿಹಾರಗಳಿವೆಯಾ, ಹಾಗೆ ನಾವು ಹೀಗೆ ಕಂಡುಹಿಡಿಯೋದು. ಇದನ್ನು ಕಂಡುಹಿಡಿಬೇಕಾದ್ರೆ ನಾವು ಈ ಸಮೀಕರಣಗಳ ಚರಾಕ್ಷರಗಳ ಸಂಖ್ಯಾಸಹಗುಣಕಗಳಿಗೂ ಮತ್ತು ಈ ಸ್ಥಿರಾಂಕಗಳಿಗಿರುವಂತಹ ಸಂಬಂಧ ಅದನ್ನು ನಾವು ತಿಳ್ಕೊಂಡಾಯಿತು. ಯಾವ ಸಂಬಂಧ ಅಂದರೆ ಈಗ a1 ಭಾಗಿಸು a2, b1 ಭಾಗಿಸು b2, c1 ಭಾಗಿಸು c2, ಈ ಮೂರಕ್ಕಿರುವಂಥ ಸಂಬಂಧ ಯಾವ ರೀತಿಯಾಗಿದೆ ಎಂಬುದನ್ನು ನಾವು ತಿಳ್ಕೊಂಡ್ರೆ ನಾವು ಆ ಸಮೀಕರಣದ ಪರಿಹಾರಗಳ ಬಗ್ಗೆ ಕೂಡಲೇ ಹೇಳ್ಬೋದು. ಉದಾಹರಣೆಗೆ a1 ಭಾಗಿಸು a2, b1 ಭಾಗಿಸು b2, c1 ಭಾಗಿಸು c2, ಇಲ್ಲಿ ಮೂರು ರೀತಿಯಲ್ಲಿ ನಾವು ಇದರ ಬಗ್ಗೆ ನಾವು ತಿಳ್ಕೊಳ್ಬೋದು. ಮೊದಲನೇದಾಗಿ ಈಗ ಇದೆಲ್ಲ ಪರಸ್ಪರ ಸಮವಾಗಿದ್ರೆ a1 ಭಾಗಿಸು a2 ಅಂದರೆ ಈ ಸಂಖ್ಯಾ ಸಹಗುಣಕಗಳ ಅನುಪಾತ, ಎಕ್ಸ್ ಹೊಂದಿರುವಂಥ ಸಂಖ್ಯಾ ಸಹಗುಣಕಗಳ ಅನುಪಾತ, ವೈ ಹೊಂದಿರುವಂಥ ಸಂಖ್ಯಾ ಸಹಗುಣಕಗಳ ಅನುಪಾತ, ಹಾಗೆ ಸ್ಥಿರಾಂಕಗಳ ಅನುಪಾತ, ಇದೆಲ್ಲ ಸಮನಾಗಿದ್ದರೆ ಈ ಎರಡು ಸಮೀಕರಣಗಳಿಗೆ ಅಪರಿಮಿತ ಪರಿಹಾರಗಳಿವೆ ಅಂತ ಅರ್ಥ. ಅಂದರೆ ಎರಡು ಸಮೀಕರಣಗಳ ನಕ್ಷೆಗಳು, ಈಗ ಒಂದು ನಕ್ಷೆ ಬಿಡಿಸಿದಾಗ ಇನ್ನೊಂದು ನಕ್ಷೆ ಕೂಡ ಅದರ ಮೇಲೇನೆ ಇದೆ, ಒಂದಕ್ಕೊಂದು ಐಕ್ಯವಾಗ್ತದೆ. ಐಕ್ಯವಾದ ಕಾರಣ ಒಂದು ರೇಖೆಯ ಮೇಲೆ ಮತ್ತೊಂದು ರೇಖೆ ಇರ್ತದೆ, ಪರಿಹಾರಗಳಿವೆ ಅಂತ ನಾವು ಹೇಳ್ತೇವೆ. ಹಾಗೆ ಎರಡನೇದಾಗಿ ಈಗ a1 ಭಾಗಿಸು a2 ಸಮವಲ್ಲ b1 ಭಾಗಿಸು b2, ಇಷ್ಟೇ ನೋಡಿದಾಗ ಈಗ ಪರಸ್ಪರ ಸಮ ಅಲ್ಲ ಇದ್ರೆ ಆಗ ಎರಡು ಸಮೀಕರಣಗಳ ನಕ್ಷೆ ಬಿಡಿಸಿದಾಗ ನೋಡಿ ಹೀಗೆ ಆ ನಕ್ಷೆಗಳು ಒಂದು ಸಾಮಾನ್ಯ ಎರಡು ರೇಖೆಗಳು ಒಂದು ಸಾಮಾನ್ಯ ಬಿಂದುವಿನಲ್ಲಿ ಒಟ್ಟು ಸೇರ್ತದೆ. ಈ ಒಟ್ಟು ಸೇರುವ ಬಿಂದುವಿನ ಎಕ್ಸ್ ಬೆಲೆ ಮತ್ತು ವೈ ಬೆಲೆಗಳು ಈ ಸಮೀಕರಣದ ಮೂಲಗಳಾಗಿರ್ತವೆ. ಇದಕ್ಕೆ ಒಂದು ನಿರ್ದಿಷ್ಟ ಪರಿಹಾರ ಇದೆ ಅಥವಾ ಅನನ್ಯ ಪರಿಹಾರ ಇದೆ. ಅದು a1 ಭಾಗಿಸು a2 ಸಮವಲ್ಲ b1 ಭಾಗಿಸು b2 ಇದ್ದಾಗ ಮಾತ್ರ ಹೀಗೆ ಸಾಧ್ಯ. ಒಂದು ನಿರ್ದಿಷ್ಟ ಪರಿಹಾರ ಇದೆ. ಹಾಗೆ ಮೂರನೇದಾಗಿ ನಾವು ಇನ್ನೊಂದು a1 ಭಾಗಿಸು a2 ಸಮ b1 ಭಾಗಿಸು b2 ಸಮವಲ್ಲ c1 ಭಾಗಿಸು c2, ಹೀಗೆ ಇದ್ದಾಗ ನೋಡಿ ಇದು ಸಮವಲ್ಲ ಇದ್ದಾಗ ಈ ಎರಡು ಸಮೀಕರಣ ಜೋಡಿಗಳಿಗೆ ಪರಿಹಾರ ಇಲ್ಲ. ಅಂದರೆ ಅದರ ನಕ್ಷೆ ಬಿಡಿಸಿದಾಗ ನೋಡಿ ಹೀಗೆ ಎರಡು ರೇಖೆಗಳು ಪರಸ್ಪರ ಸಮಾನಾಂತರ ಬರ್ಬೋದು. ಅದು ಎಷ್ಟು ವೃದ್ಧಿಸಿದ್ರು ಒಂದನ್ನೊಂದು ಒಟ್ಟು ಸೇರ್ಲಿಕ್ಕಿಲ್ಲ, ಒಟ್ಟು ಸೇರೋದಿಲ್ಲ ಒಂದನ್ನೊಂದು, ಅದು ಪರಸ್ಪರ ಸಮಾನಾಂತರ ಇರ್ಬೋದು ಎರಡು ರೇಖೆಗಳು. ಹಾಗಾದರೆ ನಾವು ಒಂದು ರೇಖಾತ್ಮಕ ಸಮೀಕರಣ ಜೋಡಿಯನ್ನು ನೋಡಿದ ತಕ್ಷಣ ಅದಕ್ಕೆ ಪರಿಹಾರಗಳು ಇವೆಯಾ, ಪರಿಹಾರಗಳು ಇಲ್ವಾ, ಅಥವಾ ಅಪರಿಮಿತ ಪರಿಹಾರ ಇದೆಯಾ, ಒಂದು ನಿರ್ದಿಷ್ಟ ಪರಿಹಾರ ಇದೆಯಾ ಅಂತ ನಾವು ಈ ಮೂರು ಅಂಶಗಳಿಂದ ನಾವು ತಿಳ್ಕೊಳ್ಬೋದು. ಮೊದಲನೇದಾಗಿ ಇನ್ನೊಂದು ಸಲ ಹೇಳ್ತೀನಿ, ಇದು ಪರೀಕ್ಷೆ ದೃಷ್ಟಿಯಿಂದ ಇದು ಕೂಡ ಇಂಪಾರ್ಟೆಂಟ್, ಒಂದು ಮಾರ್ಕಿಗೆ ಸಾಮಾನ್ಯವಾಗಿ ಕೇಳುವಂಥದ್ದು. ಈ ಸಂಬಂಧಕ್ಕೆ ಸರಿಯಾಗಿ ಅದು ಹೇಗೆ ಪರಿಹಾರ ಉಂಟಾ ಪರಿಹಾರ ಇಲ್ವಾ ಅಂತೇಳಿ. ಈಗ a1 ಭಾಗಿಸು a2 ಸಮ b1 ಭಾಗಿಸು b2 ಸಮ c1 ಭಾಗಿಸು c2 ಇದ್ದಾಗ ಆ ಎರಡು ಸಮೀಕರಣಗಳ ನಕ್ಷೆಗಳು ಒಂದರಲ್ಲೊಂದು ಐಕ್ಯವಾಗ್ತದೆ. ಐಕ್ಯವಾದ ಕಾರಣ ಅದರ ಮೇಲಿರುವಂತಹ ಪ್ರತಿಯೊಂದು ಬಿಂದು ಕೂಡ ಸಮೀಕರಣದ ಮೂಲಗಳಾಗಿರ್ತವೆ ಅಥವಾ ಪರಿಹಾರವಾಗಿರ್ತದೆ. ಆದ್ದರಿಂದ ಇದಕ್ಕೆ ಅಪರಿಮಿತ ಪರಿಹಾರ ಇದೆ. ನಕ್ಷೆಗಳು ಒಂದಕ್ಕೊಂದು ಐಕ್ಯವಾಗ್ತದೆ. ನಾವು ನಕ್ಷೆಗಳ ವಿಧ ಕೂಡ ತಿಳ್ಕೊಳ್ಬೋದು ಈ ಸಂಬಂಧದಿಂದ. ಎರಡನೇದಾಗಿ a1 ಭಾಗಿಸು a2 ಸಮವಲ್ಲ b1 ಭಾಗಿಸು b2 ಆಗಿದ್ದಾಗ ಎರಡು ನಕ್ಷೆಗಳು ಎರಡು ಸಮೀಕರಣಗಳ ನಕ್ಷೆಗಳು ಒಂದು ಸಾಮಾನ್ಯ ಬಿಂದುವಿನಲ್ಲಿ ಒಟ್ಟು ಸೇರ್ತದೆ. ಆ ಒಟ್ಟು ಸೇರುವ ಬಿಂದುವಿನ ಎಕ್ಸ್ ಬೆಲೆ ಮತ್ತು ವೈ ಬೆಲೆ ಈ ಸಮೀಕರಣಕ್ಕೆ ಪರಿಹಾರ ಆಗಿರ್ತದೆ. ಒಂದು ವೇಳೆ ಈಗ a1 ಭಾಗಿಸು a2 ಸಮವಲ್ಲ b1 ಭಾಗಿಸು b2 ಸಮವಲ್ಲ c1 ಸಮ b1 ಭಾಗಿಸು c2
B2 ಸಮವಲ್ಲ C1 ಭಾಗಿಸು C2 ಆಗಿದ್ದಾಗ ಕೊನೆಯ ಭಾಗ ಸಮವಲ್ಲದಿದ್ದಾಗ ಎರಡು ನಕ್ಷೆಗಳು ಎಷ್ಟು ವೃದ್ಧಿಸಿದರೂ ಪರಸ್ಪರ ಸಮಾನಾಂತರ, ಒಟ್ಟು ಸೇರುವುದಿಲ್ಲ. ಒಟ್ಟು ಸೇರಿದಾಗ ಮಾತ್ರ ನಮಗೆ ಅಲ್ಲಿ ಪರಿಹಾರ ಇದೆ ಅಂತ ಹೇಳಲಿಕ್ಕೆ ಆಗ್ತದೆ. ಎರಡು ರೇಖೆಗಳು ಸಮಾನಾಂತರ ಇದ್ದಾಗ ಆಗ ಅವುಗಳಿಗೆ ಪರಿಹಾರ ಇಲ್ಲ. ಹಾಗಾದರೆ ನಾವು ಸಮೀಕರಣವನ್ನು ಬಿಡಿಸುವುದಕ್ಕಿಂತ ಮುಂಚೆಯೇ ಆ ಸಮೀಕರಣಗಳಿಗೆ ಪರಿಹಾರ ಉಂಟಾ, ಪರಿಹಾರ ಇಲ್ವಾ, ಪರಿಹಾರ ಇದ್ದರೆ ಒಂದು ಪರಿಹಾರವಾ ಅಥವಾ ಅಪರಿಮಿತ ಪರಿಹಾರ ಇದೆಯಾ ಅಂತ ನಾವು ಇದರಿಂದ ತಿಳ್ಕೊಳ್ಬೋದು.